ದೀಪ ఏమనుకుంటారా పద్ధతి వచ్చింది ఆరిపోతే పని ఇది ముగ్గురు ఆయన ఎవరో చూడడం మాకు గుర్తున్నాడు కొంచెం గ్యాప్ ಇವತ್ತು ನಮ್ಮ ಚಿಕ್ಕಗುಟ್ಟಳ್ಳಿ ಗ್ರಾಮದಲ್ಲಿ ಪಿಚ್ಗುಂಡ್ಲಳ್ಳಿ ಪಂಚಾಯಿತಿಯ ಚಿಕ್ಕಗುಟ್ಟಳ್ಳಿ ಗ್ರಾಮದಲ್ಲಿ ಬ್ಯಾಟರಾಯ ಸ್ವಾಮಿ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ನಿರ್ಮಾಣ ಮಾಡಿ ದೇವರ ಪ್ರಾಣ ಪ್ರತಿಷ್ಠಾಪನೆ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ಕೆ ನಮ್ಮ ಮುಳಬಾಗಿಲು ತಾಲೂಕಿನ ಜಿ ಒಡ್ಡಳ್ಳಿ ಗ್ರಾಮದ ಸಮಾಜ ಸೇವಕರು, ಕಾಂಗ್ರೆಸ್ ಮುಖಂಡರು, ನಮ್ಮ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಕೆ ವೇಣುಗೋಪಾಲ್ ಅಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಚಿಕ್ಕಗುಟ್ಟಳ್ಳಿ ಗ್ರಾಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಇನ್ನೊಬ್ಬರು PLD ಬ್ಯಾಂಕ್ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಒಂದು ಜನಾಂಗದ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಮ್ಮಪ್ಪ ಶ್ರೀರಾಮಣ್ಣ ಅವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿಯಾಗಿ ನಮ್ಮ GVR ಮಂಡಿ ಮಾಲೀಕರು, ಆತ್ಮೀಯ ಸಹೋದರರು ವೆಂಕಟರೆಡ್ಡಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಅಣ್ಣನಾಗಿರ್ತಕ್ಕಂಥ ವೆಂಕಟಾಚಲಪತಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಕೋರ್ತೀನಿ. ಇನ್ನೊಬ್ಬರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚಿಕ್ಕಗುಟ್ಟಳ್ಳಿ ಗ್ರಾಮದವರಾಗಿರ್ತಕ್ಕಂಥ ನಾಗರಾಜನವರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಬ್ಬರು ನಾಗಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ವೆಂಕಟಾಚಲಪತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ. ಇದೇ ಗ್ರಾಮದ ಹಿರಿಯರು ಮತ್ತು ಡೈರಿ ಅಧ್ಯಕ್ಷರು ಆಗಿರ್ತಕ್ಕಂಥ ರಾಮಚಂದ್ರೇಗೌಡರು ಬಂದಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ. ನಮ್ಮ ಇನ್ನೊಬ್ಬರು ಮುಖಂಡರು ರೆಡ್ಡಪ್ಪನವರು ಬಂದಿದ್ದಾರೆ. ಅವ್ರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಮತ್ತು ದೊಡ್ಡಗುಟ್ಟಳ್ಳಿ ಗ್ರಾಮದ ಚಂದ್ರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಮತ್ತು ನಮ್ಮ ಚಲಪತಿಯನ್ನವರು ಚಿಕ್ಕಗುಟ್ಟಳ್ಳಿ ಗ್ರಾಮದ ಚಲಪತಿಯನ್ನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಮತ್ತು ಕಾಮಸೇನಹಳ್ಳಿ ಸೀನಾ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ಚಿಕ್ಕಗುಟ್ಟಳ್ಳಿ ಗ್ರಾಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಗ್ರಾಮದ ಎಲ್ಲ ಮುಖಂಡರು, ಯುವಕರು, ದೊಡ್ಡಗುಟ್ಟಳ್ಳಿ ಗ್ರಾಮದ ಎಲ್ಲ ಈ 3 ಊರಿನ ಎಲ್ಲ
ಗ್ರಾಮಸ್ಥರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ದೇವಸ್ಥಾನದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಊರಿನ ಎಲ್ಲರೂ, ನಮ್ಮ ರೆಡ್ಡಪ್ಪನ ಮತ್ತು ರಘುಪತಿ ಮೆಂಬರು, ಈ ಚಿಕ್ಕಗುಟ್ಟಳ್ಳಿ ಗ್ರಾಮದ ಮೆಂಬರು ಅವ್ರು ಬಂದಿಲ್ಲ, ಇಲ್ಲಿ ಇದ್ದಾರಾ? ರಘುಪತನವರು ಅವರೆಲ್ಲರೂ ಬಂದು, ನಮ್ಮ ಚಲಪತನವರು ಮತ್ತು ದೊಡ್ಡಗುಟ್ಟಳ್ಳಿ ಗ್ರಾಮದ ಎಲ್ಲ ಮೆಂಬರ್ಗಳು ಬಂದು, ನಮ್ಮ ಎಲ್ಲ ಮುಖಂಡರು ಬಂದು, ನಮ್ಮ ವೇಣುಗೋಪಾಲ್ ಸರ್ ಅವರನ್ನು ನಮ್ಮ ದೇವಸ್ಥಾನ ಒಂದು ಕಾರ್ಯವನ್ನು 1, 2, 3ನೇ ತಾರೀಕು ಇಟ್ಕೊಂಡಿದ್ದೀವಿ. ಆ ಒಂದು ದೇವಸ್ಥಾನದ ದೇವರ ಒಂದು ಆ ಕೃಪೆಗೆ ನಿಮ್ಮ ಸೇವೆ ಸಹಾಯ ಮಾಡಿ ಅಂತ ಕೇಳಿದ್ರು. ಈ ಒಂದು ಸಂದರ್ಭ ಈ ದೇವಸ್ಥಾನಕ್ಕೆ ಬಂದು ಅವರ ಒಂದು ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಒಂದು 50,000 ರೂಪಾಯಿಯನ್ನು ಈ ಗ್ರಾಮದ ಬ್ಯಾಟರಾಯ ಸ್ವಾಮಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಅನುಕೂಲ ಆಗಲಿ, ಆ ದೇವರು ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ಅದರಿಂದ ಮತ್ತೊಮ್ಮೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅವರಿಗೆ ಆ ಭಗವಂತ ಬ್ಯಾಟರಾಯ ಸ್ವಾಮಿ ಮತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ದೇವತೆಗಳು ಕೂಡ ಅವರಿಗೆ ರಾಜಕೀಯವಾಗಿ ಬೆಳೆಯೋದಕ್ಕೆ ಒಂದು ಸಹಾಯವನ್ನು ಮಾಡಬೇಕು, ಅವರ ಆಶೀರ್ವಾದ ಇರಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆ ದೇವರಲ್ಲಿ ಕೇಳ್ಕೊಳ್ತಾ, ಅವರು ನಮ್ಮ ಜನಾಂಗದಲ್ಲಿ ಹುಟ್ಟಿ ನಮ್ಮ ಒಂದು ಜನಾಂಗಕ್ಕೆ ಎಲ್ಲಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲ ಕೂಡ ಅನುಕೂಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಎಲ್ರಿಗೂ ಕೂಡ, ಒಂದೇ ಜನಾಂಗ ಅಲ್ಲ, ಎಲ್ಲ ಜನಾಂಗದವರು ಕೂಡ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಿಂದ ಅವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.